ನಟ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಿ 60 ದಿನಗಳು ಕಳೆದಿದೆ. ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಪ್ರಬಲ ಸಾಕ್ಷ್ಯ ಸಮೇತ ಬರೋಬ್ಬರಿ 4000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಪೊಲೀಸರು ತಯಾರಿ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ A2 ಆರೋಪಿ ಆಗಿರುವಂತ ದರ್ಶನ್ರನ್ನ ಇದೀಗ A1 ಆರೋಪಿ ಆಗುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಾಗಿನ ಕಂಪ್ಲೀಟ್ ರಿಪೋರ್ಟ್ ನೋಡ್ಕೊಂಬೋಣ. ಬಲವಾದ ಸಾಕ್ಷ್ಯ, ಪಿನ್ ಟು ಪಿನ್ ಶೋಧ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರ ಕಾರ್ಯಾಚರಣೆ ನಿಜಕ್ಕೂ ಬೆರಗುಗೊಳಿಸುವಂತಿದೆ. ತನಿಖೆಯ ಆರಂಭದಿಂದ ಹಿಡಿದು ಇವತ್ತಿನವರೆಗೂ ಎಲ್ಲೂ ಕಾಂಪ್ರಮೈಸ್ ಆಗದೆ ಇಂಚಿಂಚು ಜಾಲಾಡಿದ್ದಾರೆ. ಇವತ್ತಿಗೂ ಶೋಧ ನಡೆಸ್ತಾ ಇದ್ದಾರೆ. ಇದೀಗ ನಟ ದರ್ಶನ್ ಮತ್ತು ಗ್ಯಾಂಗ್ ಜೈಲು ಸೇರಿ 60 ದಿನಗಳೇ ಕಳೆದಿವೆ. ಕೆಲವೇ ದಿನದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸುವುದಕ್ಕೆ ಪೊಲೀಸರು ಸಿದ್ಧತೆ ನಡೆಸ್ತಾ ಇದ್ದಾರೆ. ನಟ ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷ್ಯ ಸಂಗ್ರಹಿಸಿರೋ ಖಾಕಿ ಬರೋಬ್ಬರಿ 4000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಕಟ್ಟಿಟ್ಟ ಬುತ್ತಿಯಾಗಿದೆ. ಪಿನ್ ಟು ಪಿನ್ ಮಾಹಿತಿ ಕಲೆ ಹಾಕಿರುವ ಪೊಲೀಸರು ಪ್ರಬಲ ಸಾಕ್ಷ್ಯಗಳನ್ನೇ ಇಟ್ಟುಕೊಂಡು ಚಾರ್ಜ್ ಶೀಟ್ ಸಲ್ಲಿಸುವುದಕ್ಕೆ ಕೊನೆ ಹಂತದ ಸಿದ್ಧತೆ ನಡೆಸ್ತಾ ಇದ್ದಾರೆ. ಬರೋಬ್ಬರಿ 4000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸುವುದಕ್ಕೆ ರೆಡಿ ಮಾಡ್ತಿದ್ದಾರೆ. ಯಾವ ಸಾಕ್ಷ್ಯಗಳನ್ನು ಬಿಡದೆ ಎಲ್ಲವನ್ನೂ ಮುಂದೂಡೋದಕ್ಕೆ ಖಾಕಿ ತಯಾರಿ ಮಾಡಿಕೊಂಡಿದೆ. ಕೊಲೆ ಕೇಸ್ನಲ್ಲಿ ದರ್ಶನ್ A1 ಆಗುವುದು ಬಹುತೇಕ ಫಿಕ್ಸ್. ನಟ ದರ್ಶನ್ಗೆ ಇದೀಗ ಮತ್ತೊಂದು ಸಂಕಷ್ಟವೇ ಎದುರಾಗಿದೆ. A2 ಆರೋಪಿಯಾಗಿರುವ ದರ್ಶನ್ ಇದೀಗ A1 ಆರೋಪಿಯಾಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂದ್ರೆ ಸಾಕ್ಷಿಗಳನ್ನ ಗಮನಿಸ್ತಾ ಇದ್ರೆ ಕೊಲೆ ಕೇಸ್ನಲ್ಲಿ ದರ್ಶನ್ ಪಾತ್ರವೇ ಹೆಚ್ಚಾಗಿರೋದು ಗೊತ್ತಾಗಿದೆ. A1 ಆರೋಪಿ ಆಗೋದಕ್ಕೆ ಕಾರಣ ಏನು ಅನ್ನೋದು ನೋಡೋದಾದ್ರೆ, ಕೊಲೆ ಪ್ರಕರಣದಲ್ಲಿ ದರ್ಶನ್ ವಿರುದ್ಧ ಬಲವಾದ ಸಾಕ್ಷ್ಯಾಧಾರಗಳೇ ಇದೆ. ತನಿಖಾ ತಂಡ ಸಂಗ್ರಹಿಸಿರುವ ಸಾಕ್ಷ್ಯಗಳು ಕ್ರೌರ್ಯವನ್ನ ಬಿಚ್ಚಿಟ್ಟಿದೆ. ಇದೇ ಆಧಾರದ ಮೇಲೇನೆ ತನಿಖಾ ತಂಡ ಸಲ್ಲಿಸೋದಕ್ಕೆ ಚಾರ್ಜ್ ಶೀಟ್ ದರ್ಶನ್ ಅನ್ನ A1 ಆರೋಪಿ ಮಾಡುವ ಸಾಧ್ಯತೆ ಇದೆ. ಯಾಕಂದ್ರೆ ತನಿಖೆಯ ವೇಳೆ ದರ್ಶನ್ ವಿರುದ್ಧ ಬಲವಾಗಿರುವ ಸಾಕ್ಷ್ಯಗಳೇ ಸಿಕ್ಕಿವೆ. ರೇಣುಕಾಸ್ವಾಮಿಗೆ ತೀವ್ರ ಟಾರ್ಚರ್, ಆಯುಧಗಳಿಂದ ಗಂಭೀರ ಹಲ್ಲೆ ಮಾಡಲಾಗಿದೆ. ಪಟ್ಟಣಗೆರೆ ಶೆಡ್ಗೆ ಕರೆತಂದಾಗಿನಿಂದ ನಡೆದ ಇಂಚಿಂಚು ಮಾಹಿತಿ ಕಲೆ ಹಾಕಲಾಗಿದೆ. ಇದೇ ಆಧಾರದ ಮೇಲೆ A1 ಮಾಡೋ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಇನ್ನು ವಿನಯ್, ಪ್ರದೋಷ್, ಪವನ್ ಸಹ ಪ್ರಮುಖ ಆರೋಪಿಯಾಗುವ ಸಾಧ್ಯತೆ ಇದೆ. FSL ರಿಪೋರ್ಟ್ನಲ್ಲಿ ಬಯಲಾಯಿತು ಮೊಬೈಲ್ ರಹಸ್ಯ. ಇಬ್ಬರು ಆರೋಪಿಗಳ ಮೊಬೈಲ್ನಲ್ಲಿ 4 ಫೋಟೋ ರಿಟ್ರೀವ್. ಈಗಾಗಲೇ 70% FSL ರಿಪೋರ್ಟ್ ಬಂದಾಗಿದೆ. ಇನ್ನು ಕೇವಲ 30% ಮಾತ್ರ ಬರಬೇಕಾಗಿದೆ. ಈ ನಡುವೆ FSL ರಿಪೋರ್ಟ್ನಲ್ಲಿ ಮೊಬೈಲ್ ರಹಸ್ಯ ಬಯಲಾಗಿದೆ. ಆರೋಪಿಗಳಾದ ಪ್ರದೋಷ್, ವಿನಯ್ ಮೊಬೈಲ್ನಲ್ಲಿ ಡಿಲೀಟ್ ಮಾಡಿದ್ದ 4 ಫೋಟೋಗಳನ್ನ ರಿಟ್ರೀವ್ ಮಾಡಲಾಗಿದೆ. ಮೊಬೈಲ್ ರಿಟ್ರೀವ್ನಲ್ಲಿ ಪತ್ತೆಯಾದ ಫೋಟೋಗಳು ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿದೆ. ಮೊದಲನೇ ಫೋಟೋದಲ್ಲಿ ರೇಣುಕಾಸ್ವಾಮಿ ಕೈ ಮುಗಿತಾ ಇರುವ ಫೋಟೋ ಸಿಕ್ಕಿದೆ. ಇನ್ನು ಹಲ್ಲೆಯ ಬಳಿಕ ರೇಣುಕಾಸ್ವಾಮಿ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾ ಇರುವ ಫೋಟೋ ಸಿಕ್ಕಿದೆ. ನಾಲ್ಕನೆಯದಾಗಿ ಹತ್ಯೆಯ ಬಳಿಕ ರೇಣುಕಾಸ್ವಾಮಿ ಶವವಾಗಿರುವ ಫೋಟೋ ರಿಟ್ರೀವ್ನಲ್ಲಿ ಸಿಕ್ಕಿದೆ. ಯಾವುದೇ ಸಾಕ್ಷ್ಯ ನಾಶವಾಗದಂತೆ ಖಾಕಿ ಬಿಗ್ ಪ್ಲಾನ್. ಕೆಲ ಸಾಕ್ಷಿದಾರರು ಪ್ರಕರಣದಲ್ಲಿ ಮುಂದೆ ಬಂದು ಸಾಕ್ಷಿ ಹೇಳುವುದಕ್ಕೆ ಧೈರ್ಯ ಮಾಡೋದಿಲ್ಲ. ಹೀಗಾಗಿ ಎಲ್ಲೂ ಸಾಕ್ಷಿಗಳು ಹಾಗೆ ಮರೆಯಾಗಬಾರದು ಅಂತ CRPC 164 ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ 25 ಸಾಕ್ಷಿಗಳನ್ನ ದಾಖಲಿಸಿಕೊಳ್ಳಲಾಗಿದೆ. ಪ್ರಕರಣದ A1 ಪವಿತ್ರ ಗೌಡಗೆ ಜೈಲ ಬೇಲ. ಪ್ರಕರಣದಲ್ಲಿ A1 ಆರೋಪಿಯಾಗಿರುವ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಕೆಲವೇ ಹೊತ್ತಲ್ಲಿ ನಡೆಯಲಿದೆ. ಬೆಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲಿ ಇವತ್ತು ಪವಿತ್ರ ಗೌಡ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ಒಟ್ಟಾರೆಯಾಗಿ ಪ್ರಬಲ ಸಾಕ್ಷ್ಯಗಳನ್ನೇ ಸಂಗ್ರಹಿಸಿರುವ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೊನೆ ಹಂತದ ಸಿದ್ಧತೆ ನಡೆಸಿದ್ದಾರೆ. ಮತ್ತೊಂದೆಡೆ A2 ಆರೋಪಿಯಾಗಿರುವ ದರ್ಶನ್ A1 ಆಗುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇವೆ. ಬ್ಯೂರೋ ರಿಪೋರ್ಟ್, TV9.